ಪ್ರತಿಯೊಂದು ಹಳ್ಳಿಗಳಲ್ಲಿ ಬೂತ್ ಏಜೆಂಟ್ ಮತ್ತೆ ಬ್ಯಾಚ್ ಮತ್ತೆ ಸರ್ಕಲ್ ಮಾಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮನ ಆಯೋಜಿಸಿದ್ರು. ಲೆಕ್ಕವಾಗಿ ಮಂಗಳವಾರ ಈ ಕಾರ್ಯಕ್ರಮನ ಆಯೋಜಿಸಬೇಕು ಅಂದಿದ್ದೆ. ನಮ್ಮ ಡೀಪ್ ಇದ್ದಾರೆ ಪ್ರಕಾಶ್ ಅವರು ಇಲ್ಲ ನೀವು ಗುರುವಾರನೇ ಮಾಡ್ಬಿಡಿ ಅಂತ. ನಾನು ಇಲ್ಲ ಮಂಗಳವಾರ ಇನ್ನು ಹೆಚ್ಚಿನ ಜನಸಂಖ್ಯೆ ಬರ್ತಾರೆ, ಇನ್ನು ಜನ ಜಾಸ್ತಿ ಬರ್ತಾರೆ, ಇನ್ನು ಹೆಚ್ಚಿನ ಜನ ಸೇರ್ತಾರೆ ಅಂದ್ರೆ ಇಲ್ಲ ಮಾಡಿ ಅಂತ ನಮ್ಗೆ ಹೇಳ್ಬಿಟ್ಟು ನಮ್ಮ ಹತ್ರ ಮಾಡ್ತಿದ್ರು ಪ್ರಕಾಶ್. ಎಷ್ಟೋ ಜನ ಇಲ್ಲಿರೋರು ಜನಪ್ರತಿನಿಧಿಗಳು ಆಯ್ಕೆ ಆಗ್ಬೋದು. ಪ್ರಜಾಪ್ರಭುತ್ವದಲ್ಲಿ ಏನು ಹಣ ಎಂಡ ಇಂದವನೇ ಚುನಾವಣೆ ನಿಲ್ಬೇಕು ಅನ್ನೋದೇನು ಇಲ್ಲ. ಚುನಾವಣೆ ನಿಲ್ಲಬೇಕು ಅಂದ್ರೆ ಒಬ್ಬ ವ್ಯಕ್ತಿ ಮೊದಲನೇದು ಹುಚ್ಚನಾಗಿರ್ಬಾರ್ದು, ಎರಡನೇದು 18 ವರ್ಷ ಮೇಲ್ಪಟ್ಟಿರ್ಬೇಕು, ಮೂರನೇದು ದೇಶದ ಪ್ರಜೆ ಆಗಿರ್ಬೇಕು. ಅಷ್ಟಿದ್ರೆ ಸಾಕು. ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಅದನ್ನೇ ಬರೆದಿರೋದು. ಅಂಬೇಡ್ಕರ್ ಅವರು ಇನ್ನೊಂದು ಮಾತು ಹೇಳಿದ್ರು, ನಿಮ್ಮ ಮನೆಯ ಹೆಣ್ಣು ಮಕ್ಕಳಂತೆ ಶ್ರೇಷ್ಠ ಮತದಾನ ಅನ್ನೋದು. ಹಂಗಂದ್ರೆ ನಿಮ್ಮ ಮನೆ ಹೆಣ್ಣು ಮಕ್ಕಳಿದ್ದಾಗೆ ದಯವಿಟ್ಟು ಅದನ್ನು ಮಾರ್ಕೋಬೇಡ್ರಿ ಅಂತ. ಆದ್ರೆ ನಾವೇನ್ ಮಾಡಿ ಬದಲಾವಣೆ ತರ್ಬೋದು, ಈ ವ್ಯವಸ್ಥೆನ ಯಾವ ರೀತಿ ಚೇಂಜ್ ಮಾಡ್ಬೋದು ನನ್ನ ಬಗ್ಗೆ ನೀವು ಯೋಚನೆ ಮಾಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಅದೇ ರೀತಿ ಮುಂಬರುವ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡ್ವಿ. ಏನಕ್ಕೆ ಅಂತ ಖಂಡಿತವಾಗ್ಲೂ ಆಲ್ರೆಡಿ ಹೇಳಿದ್ದಾರೆ. ನಾವು 1,000 ಅಥವಾ 2,000 ತಗೊಂಡು ದುಡ್ಡಿಸ್ಕೊಂಡು ವೋಟ್ ಹಾಕೋದ್ರಿಂದ ನಿಜವಾಗ್ಲೂ ಯಾವುದೇ ರೀತಿ ಅಭಿವೃದ್ಧಿ ಕೆಲಸಗಳು ಖಂಡಿತವಾಗ್ಲೂ ಇಲ್ಲವಲ್ಲ. ಇವತ್ತು ನಾವು ನೋಡ್ಕೊಂಡ್ ಬರ್ಬೋದು, ನಾವು ಶಿರಾ ಆಗಿರ್ಬೋದು ಅಥವಾ ತುಮಕೂರು ಆಗಿರ್ಬೋದು, ಎಲ್ಲೂ ಸಹ ಯಾವುದೇ ರೀತಿಯ ನಾವು ನೋಡಿರೋ ಮಟ್ಟಿಗೆ ಕೆಲಸಗಳು ಎಲ್ಲೂ ಕಾಣಿಸ್ತಾ ಇಲ್ಲ ನಮ್ಗೆ. ನಾವು ಗಂಟಾಗೋಷ್ಠ ಕೇಳಬಹುದು ಕೆಲಸ ಮಾಡಿದ್ರೆ, ಬಟ್ ನಾವು 1,000 2,000 ಇಸ್ಕೊಂಡು ನಾವು ವೋಟ್ ಹಾಕಿದಾಗ ನಾವು ಯಾರನ್ನೂ ಹೋಗಿ ಕೇಳುವಂತ ರೈಟ್ಸ್ ನಮ್ಮ ಹತ್ರ ಇರಲ್ಲ, ಸಿಗೋದು ಇಲ್ಲ ನಮಗೆ ರೈಟ್ಸ್. ಸೊ ಆ ಒಂದು ಕಾರಣದಿಂದ ದಯಮಾಡಿ ಎಲ್ರು ಇವತ್ತು ಇಷ್ಟು ಜನ ಇವಾಗ 100 ಜನ ನಾವು ಕೂತಿರ್ಬೋದು, ಆ 200 ಜನನೇ ನಿಜವಾಗ್ಲೂ ಇಡೀ ಒಂದು ಎಲೆಕ್ಷನ್ ನ ಚುನಾವಣೆನ ಚೇಂಜ್ ಮಾಡ್ಬೋದು. ಯಾಕಂದ್ರೆ ನಿಮ್ಮಿಂದ ಮಾತ್ರ ಸಾಧ್ಯ ಅದು. ನಮ್ಮಲ್ಲಿ ಆ ಮಧ್ಯದಲ್ಲಿ ಕೂತಿರೋಂತ ವ್ಯಕ್ತಿ ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದ್ರೆ ಖಂಡಿತವಾಗ್ಲೂ ನಾವು ಶಿವಕುಮಾರ್ ಅವ್ರನ್ನ ಗೆಲ್ಲಿಸ್ಕೊಂಬರೋದ್ರಲ್ಲಿ ಎರಡನೇ ಮಾತೇ. Bye-bye.